ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಅಲ್ಲಿ ಎಸ್ಪೆಷಲಿ ಆಗಿ ನಿಮಗೆಲ್ಲ ಗೊತ್ತಿರೋಂಗೆ ಗೃಹ ಜ್ಯೋತಿ ಅಪ್ಲಿಕೇಶನ್ ಯಾರ್ಯಾರು ಹಾಕಿರ್ತೀರೋ ಬೆಸ್ಕಾಂ ಕಡೆಯಿಂದ ಮನೆ ಮನೆಗೂ ಬಂದು ಸ್ನೇಹಿತರೆ ಆ ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕಿರೋರ್ದು ಪ್ರತಿಯೊಬ್ಬರು ಸಹಿತ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಇದು ಕಂಪಲ್ಸರಿ ಆಗೋತಿದ್ರು ಅವ್ರೆಲ್ಲರೂ ಸಹಿತ ಇದೊಂದು ವೆರಿಫಿಕೇಶನ್ ಮಾಡಲೇಬೇಕಾಗಿರುತ್ತೆ. ಯಾಕಂದರೆ ಸ್ನೇಹಿತರೆ ಇದೊಂದು ವೆರಿಫಿಕೇಶನ್ ನೀವು ಮಾಡಿಸಿಲ್ಲ ಅಂದರೆ ನಿಮ್ಮ ಗೃಹ ಜ್ಯೋತಿ ಬೆನಿಫಿಟ್ ಬರೋದು ಡಿಸ್ಕಂಟಿನ್ಯೂ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದೊಂದು ವೆರಿ ಇಂಪಾರ್ಟೆಂಟ್. ಹಾಗೆ ನೀವು ಬೇಕಾದ ಸ್ಟೇಟಸ್ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ದಂಗೆ ಟ್ರ್ಯಾಕ್ ಯು ಅಪ್ಲಿಕೇಶನ್ ಸ್ಟೇಟಸ್ ಅಂತಿರುವ ಸ್ನೇಹಿತರೆ ಇದ್ರ ಮುಖಾಂತರ ನೀವು ಸ್ಟೇಟಸ್ ಚೆಕ್ ಮಾಡ್ಕೋಬೋದು. ನಿಮ್ಮ ಗೃಹ ಜ್ಯೋತಿ ಆ್ಯಕ್ಟಿವ್ ಆಗಿದೆಯೋ ಇಲ್ವಾ ಅಂತ ಹೇಳ್ಬಿಟ್ಟು ಇದೊಂದು ವೆರಿ ಇಂಪಾರ್ಟೆಂಟ್ ಫಾರ್ಮ್ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಗೃಹ ಜ್ಯೋತಿ ಬೆನಿಫಿಷರಿ ವೆರಿಫಿಕೇಶನ್ ಫಾರ್ಮ್. ಇದೊಂದು ಫಾರ್ಮ್ ನೀವು ಏನು ಫಿಲ್ ಮಾಡೋಂಗಿಲ್ಲ ಸ್ನೇಹಿತರೆ. ಇದೊಂದು ಫಾರ್ಮ್ ಬಂದ್ಬಿಟ್ಟು ನಿಮ್ಮ ಮನೆಗೆ ಯಾರು ಬೆಸ್ಕಾಂ ಕಡೆಯಿಂದ ಬಂದಿರ್ತಾರೋ ಅವರೇ ಇದೊಂದು ಫಾರ್ಮ್ನ ಫಿಲ್ಅಪ್ ಮಾಡಿಕೊಡ್ತಾರೆ. ಆದರೆ ಅವ್ರು ಕೇಳೋ ಡೀಟೇಲ್ಸ್ನ ನೀವು ಕೊಡಬೇಕಾಗಿರುತ್ತೆ. ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ಸ್ ಏನೇ ಅಂದರೆ ಸ್ನೇಹಿತರೆ ಕರೆಂಟ್ ಬಿಲ್, ರೀಸೆಂಟಾಗಿ ನೀವು 3 ಮಂತ್ಸ್ ಹೊರಡಿ ಇರುವ ಕರೆಂಟ್ ಬಿಲ್ ಬೇಕಾಗಿರುತ್ತೆ. ಹಾಗೆ ನಿಮ್ಮ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಕ್ಯಾಸ್ಟ್ ಇನ್ ವೋಟರ್ ID, ಹಾಗೆ ಒಂದು ಫೋಟೋ ಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ನೀವೇನಾರ ಬಾಡಿಗೆ ಮನೇಲಿ ಏನಾರು ಇರ್ತಿದ್ರೆ ಅದಕ್ಕೆ ನೀವು ಬಾಡಿಗೆ ಮನೆ ಏನಾರು ಇದ್ದರೆ ಸ್ನೇಹಿತರೆ ಅಲ್ಲಿ ಅಗ್ರಿಮೆಂಟ್ ಪೇಪರ್ ಬೇಕಾಗಿರುತ್ತೆ ನಿಮಗೆ. ಹಾಗೆ ನಿಮ್ಮ ರೀಸೆಂಟಾಗಿರೋ ಫೋಟೋ ಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು ಫೋಟೋ, ಇಲ್ಲಿ ಫೋಟೋ ಅಂಟಿಸ್ಕೊಂಡಿರೋದು ನಿಮಗೊಂದು ಇದೊಂದು ಫಾರ್ಮ್ ನಿಮಗೆ ಫಿಲ್ ಮಾಡಿಬಿಟ್ಟು ಕೊಡ್ತಾರೆ ಸ್ನೇಹಿತರೆ. ಸೈನ್ ಮಾಡಿಬಿಟ್ಟು ಏನಾರು ಈ ಫಾರ್ಮ್ ನಿಮ್ಗೆ ಬೆನಿಫಿಟ್ ಏನಾರು ಬೇಡ ಅಂದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಮಗೆ ಈ ಫಾರ್ಮ್ನ ನಮಗೆ ಬೆನಿಫಿಟ್ ಇದು ಬೇಡ ಅಂದರೆ ಬೇಕಾದ್ರೆ ಡಿಸ್ಕಂಟಿನ್ಯೂ ಹಾಕ್ಬಿಟ್ಟು ಇಲ್ಲಿ ಸೈನ್ ಮಾಡಿಕೊಟ್ರೆ ಅದು ನಿಮಗೆ ಗೃಹ ಜ್ಯೋತಿ ಬೇಕಾದ್ರೆ ಡಿಸ್ಕಂಟಿನ್ಯೂ ಆಗುತ್ತೆ. ಇದು ಪ್ರತಿರುತ್ತೆ. ಇದೊಂದು ವೆರಿಫಿಕೇಶನ್ ಮಾಡಿಸಿದ್ರೆ ಮಾತ್ರ ನಿಮಗೆ ಗೃಹ ಜ್ಯೋತಿ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ಏನಂದರೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡಿರಿ. ಇದು ನೀವು ಯಾರ ಹೆಸರಲ್ಲಿ ನೀವು ವೆರಿಫಿಕೇಷನ್ ಮಾಡಿಸ್ಬೇಕಾಗಿರುತ್ತೆ ಅಂದರೆ ಯಾರ ಹೆಸರಲ್ಲಿ ನೀವು ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕಿರ್ತೀರೋ ಅವ್ರ ಹೆಸರಲ್ಲಿ ನೀವು ಇದೊಂದು ಗೃಹ ಜ್ಯೋತಿದು ವೆರಿಫಿಕೇಷನ್ ಫಾರ್ಮ್ಗೆ ಡಾಕ್ಯುಮೆಂಟ್ಸ್ಗಳು ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಇದೊಂದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೀವೆಲ್ಲೂ ಹೋಗೋಷ್ಟಿಲ್ಲ, ನಿಮ್ಮ ಮನೆಗೆ ಅವರೇ ಬರ್ತಾರೆ. ಇದನ್ನ ನೀವು ವೆರಿಫಿಕೇಷನ್ ಮಾಡಿಸ್ಕೋಬೋದು. ಹಾಗೆ ಇದ್ರ ಸ್ಟೇಟಸ್ ಏನಾದ್ರು ಚೆಕ್ ಮಾಡಬೇಕಂದ್ರೆ ಜಸ್ಟ್ ನೀವು ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ಸ್ನೇಹಿತರೆ ಗೃಹ ಜ್ಯೋತಿ ಅಂತ ಹೊಡೆದ್ರೆ ಸಾಕು ಈ ಥರ ಬರುತ್ತೆ. ಇಲ್ಲಿ ನೀವು ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಅಂತ ಇಲ್ಲಿ ನಿಮ್ಮ ಬೆಸ್ಕಾಂ ಅಥವಾ ಮೆಸ್ಕಾಂ ಇದು ಯಾವ್ದ್ರ ಕೆಳಗಡೆ ನೀವು ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಇಲ್ಲಿ ಅಕೌಂಟ್ ID ಅಂತಿರುತ್ತೆ. ಅಕೌಂಟ್ ID ಅಂದರೆ ನಿಮ್ಮ ಕರೆಂಟ್ ಬಿಲ್ಲಲ್ಲಿ ಇರುತ್ತೆ ನೋಡಿ ಸ್ನೇಹಿತರೆ. ಆ ID ನಂಬರ್ ಇಲ್ಲಿ ಹಾಕಬೇಕಾಗಿರುತ್ತೆ. ಇವಾಗ ನಾವಿಲ್ಲಿ ಹಾಕೋಣ. ಅಕೌಂಟ್ ID ನಂಬರ್ ಹಾಕಿ ಸ್ನೇಹಿತರೆ, ಕರೆಂಟ್ ಬಿಲ್ ಅಕೌಂಟ್ ID ನಂಬರ್. ಹಾಗೆ ಚೆಕ್ ದಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಚೆಕ್ ದಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡುತ್ತೆ ಸ್ನೇಹಿತರೆ ಗೃಹ ಜ್ಯೋತಿ ಸ್ಟೇಟಸ್ ಬಂದ್ಬಿಟ್ಟು ಹಾಗೆ ನಿಮ್ಮ ರಿಜಿಸ್ಟ್ರೇಷನ್ ಡೇಟ್ ಬರುತ್ತೆ, ಯಾವಾಗ ನೀವು ರಿಜಿಸ್ಟರ್ ಆಗಿರೋದು ಇದಕ್ಕೆ. ಹಾಗೆ ಅಪ್ಲಿಕೇಶನ್ ರಿಫರೆನ್ಸ್ ನಂಬರ್ ಬರುತ್ತೆ ಸ್ನೇಹಿತರೆ. ಯುವರ್ ಅಪ್ಲಿಕೇಶನ್ ಫಾರ್ ಗೃಹ ಜ್ಯೋತಿ ಈಸ್ ರಿಸೀವ್ಡ್ ಆ್ಯಂಡ್ ಸೆಂಟ್ ಟು ಎಸ್ಕಾಂ ಅಂತಿದೆ ಸ್ನೇಹಿತರೆ. ಹಂಗೆ ಅಪ್ಲಿಕೇಶನ್ ರಿಸೀವ್ ಆಗಿದೆ. ಡೇಟು ಸಹಿತ ನೀವು ನೋಡ್ಬೋದು ಯಾವತ್ತು ಡೇಟ್ ವೆರಿಫಿಕೇಷನ್ ಆಗಿದೆ ಅಂತ. ಇದೇ ಥರ ನೀವು ನಿಮ್ಮ ಸ್ಟೇಟಸ್ನ ಸಹಿತ ನೀವು ನಿಮ್ಮ ಗೃಹ ಜ್ಯೋತಿ ಆ್ಯಕ್ಟಿವ್ ಆಗಿದೆಯಲ್ವ ಅಂತ ಹೇಳ್ಬಿಟ್ಟು ತಿಳ್ಕೊಬೋದು ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳೆಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು. ಗೃಹ ಜ್ಯೋತಿಗೆ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಇವಾಗಲೇ ಅಪ್ಲೈ ಮಾಡಿ. ಅದು ಅಪ್ಲೈ ಮಾಡೋದು ಹೇಗಂತ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕಡೆ ಕೊಟ್ಟಿರ್ತೀನಿ ಸ್ನೇಹಿತರೆ. ಇವಾಗಲೇ ಅಪ್ಲೈ ಮಾಡಿ. ಥ್ಯಾಂಕ್ ಯು.